ಶ್ರೀದೇವಿ ಮಹಾತ್ಮೆ ಅಧ್ಯಾಯ 7 ಇಂದ್ರಾದಿದೇವತಾ ವಂದ್ಯೆ ಚಂದ್ರಾಸೂರ್ಯ ನಿಭಾನನೆ ಸದಾನಂದಕರೇ ದೇವಿ ನಾರಾಯಣಿ ನಮೋಸ್ತುತೆ. ದೇವಿಯು ಮಹಿಷಾಸುರನನ್ನು ಸಂಹರಿಸಿದ ನಂತರ ಇಂದ್ರಾದಿ ದೇವತೆಗಳು ಆಕೆಯನ್ನು ಬಗೆಬಗೆಯಾಗಿ ಸ್ತುತಿಸಿದರು. ಹೇ ಜಗನ್ಮಾತೆ, ಪ್ರಕೃತಿ ರೂಪಿಣಿ, ಪರಾಂಬಿಕೆ, ಸಕಲ ಜೀವಿಗಳ ಚಲನ ಪಾಲನ ನಾಶಕ ಶಕ್ತಿ ರೂಪಿಣಿ, ಮಾತೃರೂಪಿಣಿ, ವಿದ್ಯಾರೂಪಿಣಿ, ಬುದ್ಧಿರೂಪಿಣಿ, ಶಕ್ತಿರೂಪಿಣಿ, ಲಜ್ಜಾರೂಪಿಣಿ, ಮತಿರೂಪಿಣಿ, ಪ್ರಜ್ಞಾರೂಪಿಣಿ, ತೇಜೋರೂಪಿಣಿ, ಕೀರ್ತಿರೂಪಿಣಿ, ಶಿಷ್ಟರಕ್ಷಣಿ, ದುಷ್ಟಶಿಕ್ಷಣಿ, ಸರ್ವದೇವಾತ್ಮಿಕೆ, ಸರ್ವಬಲರೂಪಿಣಿ, ಅಗ್ನಿ, ಸೂರ್ಯ, ಚಂದ್ರಾದ್ರಿಗಿಂತ ಪ್ರಕಾಶದಾಯಿನಿ, ಜಗದಂಬೆ, ನೀನೇ ನಮ್ಮ ತಾಯಿ, ತಂದೆ, ಬಂಧು, ಮಿತ್ರ ರೂಪಿಣಿಯಾಗಿರುವೆ. ನೀನೇ ಪರಾಶಕ್ತಿ. ನಿನ್ನ ಮಹಿಮೆಯನ್ನು ವೇದಗಳು ಹೊಗಳುತ್ತವೆ. ಸಾಮಾನ್ಯರು ಅದನ್ನು ವರ್ಣಿಸಲು ಸಾಧ್ಯವಿಲ್ಲ. ಓ ತಾಯೇ, ನೀನು ಮಹಾಲಕ್ಷ್ಮಿಯಾಗಿ ಸೃಜಿಸಿರುವೆ, ಮಹಾ ಸರಸ್ವತಿಯಾಗಿ ಚೇತನ ಶಕ್ತಿ ನೀಡುವೆ. ಕಾಲಾಂತ್ಯದಲ್ಲಿ ಮಹಾಕಾಳಿಯಾಗಿ ಸಕಲ ಜಗತ್ ಸಂಹಾರ ಕಾರ್ಯ ಕೈಗೊಳ್ಳುವೆ. ತ್ರಿಲೋಕಗಳಿಗೂ ನೀನೇ ಆಧಾರ, ಸರ್ವ ಜೀವಿಗಳಿಗೂ ನೀನೇ ಗತಿ. ನಿನ್ನ ನಾಮಸ್ಮರಣೆಯಿಂದ ಪಾಪಗಳು ದೂರವಾಗುತ್ತವೆ. ನಿನ್ನ ಪೂಜೆಯಿಂದ, ಮಹಿಮೆಯ ಕಥಾಶ್ರವಣ ಮನನಗಳಿಂದ, ದಿವ್ಯ ಮಂಗಳ ರೂಪ ಧ್ಯಾನದಿಂದ ನಮ್ಮ ಅಂತಃಕರಣ ಶುದ್ಧವಾಗುತ್ತದೆ. ನಿನ್ನ ಭಕ್ತರಿಗೆ ನಿನ್ನ ಶ್ರೀರಕ್ಷೆ ಸದಾ ಇರುತ್ತದೆ. ನಿನ್ನ ಮಹಿಮಾ ಶ್ರವಣ ಗ್ರಂಥ ಭಕ್ತರು ಇದ್ದ ಸ್ಥಳದಲ್ಲಿ ನೀನು ಸನ್ನಿಧಳಾಗಿ ಪೂರೈಯುವೆ. ಓ ತಾಯೇ, ನೀನು ನೆಲ, ಜಲ, ಗಿರಿ, ವನ, ಪರ್ವತ, ಅರಣ್ಯ ಆಪತ್ತುಗಳಲ್ಲಿ ನಮ್ಮನ್ನು ರಕ್ಷಿಸುವೆ. ಸದಾ ಶತ್ರು ಸಂಹಾರಕ್ಕಾಗಿ ನೀನು ಖಡ್ಗಧಾರಿಣಿಯಾಗಿ ಸಂಚರಿಸುವೆ. ಭಕ್ತರ ಸಜ್ಜನರ ಹಿತವನ್ನು ನೀನೇ ಸದಾ ರಕ್ಷಿಸುವೆ. ಓ ಮಹಿಷಾಸುರ ಮರ್ದಿನಿ, ನಿನ್ನ ಮಹಿಮೆ ಅನಂತ ಅಪಾರವಾಗಿದೆ. ಹಿಂದೆ ಯೋಗಮಾಯಿಯಾಗಿ ಮಧುಕೈಟಪರ ಸಂಹಾರಕ್ಕೆ ನೀನೇ ಕಾರಣಲಾದೆ. ಬೆಕ್ಕಿನ ರೂಪದ ಬಿಡಾಳಸುರ, ಮನುಚು ಕೂದಲಿನ ರಸಿರೋಮ, ವಿಕಾರದಂತಗಳ ರುದ್ರಗ್ರ, ಖಡ್ಗದಂತ ಮೂಗಿನ ಚಿಕ್ಷುರ ಹಾಗೂ ಮಹಿಷಾಸುರಾದಿ ದೈತ್ಯರನ್ನು ಲೋಕಕಲ್ಯಾಣಕ್ಕಾಗಿ ಸಂಹರಿಸಿದ ನೀನು ಸರ್ವಮಂಗಳೆ. ನೀನೇ ಶಿವೆ, ಸಕಲಾಭೀಷ್ಟದಾಯಿನಿ. ನೀನೇ ಎಲ್ಲರಿಗೂ ಶರಣ್ಯೆ. ತ್ರಿನೇತ್ರಳಾದ ನೀನು ಸಕಲ ಲೋಕವಂದಿತಳಾಗಿರುವೆ. ಹೇ ಗೌರಿ ನಾರಾಯಣಿ, ನಿನ್ನ ನಾಮಸ್ಮರಣೆಯಿಂದ ಶತ್ರುಗಳು ನಾಶವಾಗುವರು. ನಿನ್ನ ನಾಮಸ್ಮರಣೆಯಿಂದ ಶತ್ರುಗಳು ಮಿತ್ರರಾಗುವರು. ಋಣ ರೋಗಾದಿಗಳು ನಿವಾರಣೆಯಾಗುತ್ತವೆ. ನಿನ್ನ ದಿವ್ಯ ರೂಪ, ದಿವ್ಯಾಸ್ತ್ರಗಳು, ದಿವ್ಯಾಭರಣಗಳು, ಕಿರೀಟ, ಕಾಲ್ಗೆಜ್ಜೆ, ಕಂಠಿಹಾರ, ದಿವ್ಯ ಪೀತಾಂಬರಗಳನ್ನು ಸ್ಮರಿಸಿದರೆ ಕ್ಲೇಶ ನಿವಾರಣೆಯಾಗುತ್ತದೆ. ಹೇ ಮಾತೆ, ನಮ್ಮ ವಂದನೆಯನ್ನು ನೀನು ಸ್ವೀಕರಿಸು. ನಿನ್ನ ಮಹಿಮೆ ಸದಾ ನಮ್ಮ ರಕ್ಷಣೆಯಾಗಲಿ. ನಮ್ಮೆಲ್ಲರಿಗೂ ಸಂಪತ್ತು, ಐಶ್ವರ್ಯ, ಕ್ಷೇಮ, ಆಯುರಾರೋಗ್ಯಗಳನ್ನು ನೀಡಲಿ ಎಂದು ಇಂದ್ರಾದಿ ದೇವತೆಗಳು ಪ್ರಾರ್ಥಿಸಿದರು. ಶ್ರೀದೇವಿಯು ದೇವತೆಗಳನ್ನು ಹರಿಸಿ ತಥಾಸ್ತು ಎಂದು ಆಶೀರ್ವದಿಸಿ ಪಾರ್ವತಿ ರೂಪ ಧರಿಸಿದಳು ಎಂಬಲ್ಲಿಗೆ ದೇವಿ ಮಹಾತ್ಮೆಯ 7ನೇ ಅಧ್ಯಾಯವು ಸಂಪೂರ್ಣವಾಯಿತು.